ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ 75 ಲಕ್ಷ 80 ಲಕ್ಷ ಬಜೆಟಲ್ಲಿ ಎಲ್ಲಾದರೂ ಪ್ರಾಪರ್ಟಿ ಇದೆಯಾ ಅಂತ. ಸೊ ಡೆಫಿನೆಟಾಗಿ ನಾನು ನಿಮ್ಗೆ ತೋರಿಸ್ತಕ್ಕಂಥ ಪ್ರಾಪರ್ಟಿ ಅದೇ ಬಜೆಟಲ್ಲಿ ಇರೋದು. 80 ಲಕ್ಷ ಹೇಳ್ತಾ ಇದ್ದಾರೆ ಓನರ್ ಪ್ರೈಸು. ಆಲ್ಮೋಸ್ಟ್ ನಿಮಗೆ ನೆಗೋಷಿಯಬಲ್ ಆಗಿ 75 ಲಕ್ಷಕ್ಕೆ ಈ ಪ್ರಾಪರ್ಟಿನ ಬಿಡ್ತಾರೆ. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕಂತಂದರೆ, ವಿದ್ಯಾರಣ್ಯಪುರದಿಂದ 6 ಕಿಲೋಮೀಟರ್ ಮುಂದೆ ಹೋದರೆ ಶಿವಕೋಟೆ ಅಂತ ಒಂದು ವಿಲೇಜ್ ಬರುತ್ತೆ, ಒಂದು ಹಳ್ಳಿ ಬರುತ್ತೆ. ಸೊ ಅಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ಶಿವರಾಮ್ ಕಾರ್ ಅಂತ BDL ಲೇಔಟ್ ಅಟ್ಯಾಚ್ಡ್ ಒಂದು ಈ ಪ್ರಾಪರ್ಟಿ ಒಂದು ಲೊಕೇಟ್ ಆಗಿದೆ. ಸೊ ಕಂಪ್ಲೀಟ್ಲಿ ಇದು ಲೇಔಟ್ ಇರ್ತಕ್ಕಂಥ ಪ್ರಾಪರ್ಟಿ, ವೆಲ್ ಡೆವಲಪ್ಡ್ ಏರಿಯಾ. ಸೊ ಕಂಪ್ಲೀಟ್ಲಿ ವುಡ್ ವರ್ಕು ಎಲ್ಲವನ್ನು ಕೂಡ ಮಾಡಿದ್ದಾರೆ. ಕಂಪ್ಲೀಟ್ಲಿ ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತ ಹೇಳ್ಬೋದು. ನಿಮಗೆ ಟೋಟಲ್ ನಿಮಗೆ 2040 ಕಟ್ಟಿರ್ತಕ್ಕಂಥ ಮನೆ ಇದು. ಈಸ್ಟ್ ವೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಟೋಟಲ್ ನಿಮಗೆ 3 ಮನೆಗಳು ಈ ಪ್ರಾಪರ್ಟಿಲಿ ಇದ್ದಾವೆ. ಒಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವಿತ್ 1 BHK ಇದೆ, ಫಸ್ಟ್ ಫ್ಲೋರಲ್ಲಿ 2 BHK ಇದೆ, ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 1 BHK ಇದೆ ವಿತ್ ಟೆರಸ್. ನಿಮಗೆ ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿ ನಿಮಗೆ ಫ್ರೀ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಈ ಬಜೆಟಲ್ಲಿ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿನ ತೊಗೋಬೋದು. ಆ್ಯಂಡ್ ಏನಪ್ಪ ಅಂತಂದರೆ ಖಾತಾ ಇಲ್ಲ ಇದು. ಸೊ ಹಾಗಾಗಿ ರಿಜಿಸ್ಟ್ರೇಷನ್ ಆಗಲ್ಲ, ನೀವು GPA ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ನೀವೇನಾದರೂ ಲೋನ್ಗೆ ಹೋಗ್ತೀರಾ ಅಂದರೆ ಡೆಫಿನೆಟಾಗಿ ಈ ಪ್ರಾಪರ್ಟಿ ಸೂಟ್ ಆಗಲ್ಲ. ಸೊ ಡೈರೆಕ್ಟ್ ಕ್ಯಾಶ್, ಫುಲ್ ಕ್ಯಾಶ್ ಇದೆ ನಮ್ಮ ಹತ್ರ, ಅಥವಾ 80 to 90% ನಾನು ನಿಮಗೆ ಕ್ಯಾಶನ್ನು ಕೊಟ್ಟು ಪ್ರಾಪರ್ಟಿ ಪೊಸಿಷನ್ ತೊಗೋತೀನಿ ಅನ್ನೋಂಥವ್ರಿಗೆ ಈ ಪ್ರಾಪರ್ಟಿ ಸೂಟ್ ಆಗುತ್ತೆ. ನಾನು ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ವಿಶಾಲವಾಗಿದೆ. 2040 ಕಟ್ಟಿರ್ತಕ್ಕಂಥ ಮನೆ, ತುಂಬ ಚೆನ್ನಾಗಿದೆ. ಫಾಲ್ ಸೀಲಿಂಗು, ನಿಮಗೆ ಟೈಲ್ಸ್ ಇರ್ಬೋದು, ಫ್ಲೋರಿಂಗ್ ಟೈಲ್ಸ್ ಇರ್ಬೋದು, ಎಲ್ಲವೂ ತುಂಬ ನೀಟಾಗಿ ಪ್ಲಾನ್ ಮಾಡಿದ್ದಾರೆ. ವಿತ್ ಫ್ಯಾನ್ ಕೂಡ ಅವರೇ ಕೊಟ್ಟಿದ್ದಾರೆ. ಸೊ TV ಕ್ಯಾಬಿನೆಟ್ ಗಮನಿಸ್ಬೋದು. ನಿಮಗೆ ಲೆಫ್ಟ್ ಸೈಡಲ್ಲಿ ಪೂಜಾ ರೂಮ್, ಕಿಚನ್ ಎರಡೂ ಕೂಡ ಇದೆ. ಸೊ ನೋಡಿ ಪೂಜಾ ರೂಮ್ ನನಗೆ ಝೂಮ್ ಅಪ್ ಮಾಡ್ತಾ ಇದ್ದೀನಿ, ಲಿವಿಂಗ್ ಏರಿಯಾ ನಿಮಗೆ ಝೂಮ್ ಅಪ್ ಮಾಡ್ತಾ ಇದ್ದೀನಿ, ಫಾಲ್ ಸೈಡ್ ನಿಮಗೆ ಝೂಮ್ ಅಪ್ ಮಾಡ್ತಾ ಇದ್ದೀನಿ. ಸೊ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರೀ. ನಿಮಗೆ ಶಿವಕೋಟೆಲ್ ಬರುತ್ತೆ. ವಿದ್ಯಾರಣ್ಯಪುರದಿಂದ ನಿಮಗೆ 6 ಕಿಲೋಮೀಟರ್ ಜಸ್ಟ್ ಅಷ್ಟೇ. BBMP ಲಿಮಿಟ್ಸಿಂದ 6 ಕಿಲೋಮೀಟರ್ ನಿಮಗೆ ಹೆಸರುಘಟ್ಟ ರೋಡ್ ಅಂತ ಬರುತ್ತೆ. ಸೊ ಅಲ್ಲಿ ಪ್ರಾಪರ್ಟಿ ಇದೆ, ನಾರ್ತ್ ಬೆಂಗಳೂರು ಅಂತ ಹೇಳ್ಬೋದು ನಿಮಗೆ. ಸೊ ಶಿವರಾಮ್ ಕಾರ್ ಅಂತ BDL ಲೇಔಟ್ ಕೇಳಿರ್ಬೋದು. ಸೊ ಅಲ್ಲೇ ನಿಯರ್ ಬೈ ನಿಮಗೆ ಶಿವರಾಮ್ ಕಾರ್ ಅಂತ BDL ಲೇಔಟಲ್ಲಿ ಈ ಪ್ರಾಪರ್ಟಿ ಲೊಕೇಟ್ ಆಗಿದೆ. ಸೊ 75 ರಿಂದ 80 ಲಕ್ಷ, ತುಂಬ ಬಿಲೋ 1 ಕೋಟಿ, 75 ರಿಂದ 80 ಲಕ್ಷ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು. ಸೊ ಬನ್ನಿ, ಈ ಪ್ರಾಪರ್ಟಿ ಚೆನ್ನಾಗಿದೆ ನೋಡಿ. ಬಟ್ ಏನಂದರೆ GPA ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಖಾತಾ ಇಲ್ಲ. ಸೊ ಖಾತಾ ಬಂದ ಆದಮೇಲೆ ಸೊ ಈ ಪ್ರಾಪರ್ಟಿ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಸೊ ನಿಮಗೆ GPA ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಅಡ್ವೊಕೇಟ್ನ ಒಂದ್ಸರಿ ಕೇಳ್ಕೊಳ್ಳಿ. ಸೊ ಲೀಗಲ್ ತುಂಬ ಚೆನ್ನಾಗಿದೆ. ಬಿಲ್ಡರ್ ಪ್ರಾಪರ್ಟಿ ಯಾವುದೇ ಥರ ಸಮಸ್ಯೆ ಇಲ್ಲ. ಸೊ ಇನ್ ಕೇಸ್ ನೀವು GPA ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ 80 to 90% ನೀವು ಪೇಮೆಂಟ್ ಮಾಡಿ ಪೊಸಿಷನ್ ಕೂಡ ತೊಗೋಬೋದು. ಅಷ್ಟು ಚೆನ್ನಾಗಿದೆ ಪ್ರಾಪರ್ಟಿ. ಸುತ್ತಮುತ್ತ ನಿಮಗೆ ಒಳ್ಳೆ ಗ್ರೀನರಿ ಇದೆ, ಒಳ್ಳೆ ವಾತಾವರಣ ಇದೆ, ಪೀಸ್ ಆಫ್ ಮೈಂಡಲ್ಲಿ ನೀವು ಆರಾಮಾಗಿ ವಾಸ ಮಾಡ್ಬೋದು. ಸೊ ನಿಮಗೆ ಮಿಡಲ್ ಕ್ಲಾಸ್ ಬಜೆಟಲ್ಲಿ ನಿಮಗೆ ಮನೆ ತೊಗೊಳ್ಬೇಕು ಅಂತ ಏನಾದರೂ ಆಸೆ ಇತ್ತಂದರೆ ಸೊ ಡೆಫಿನೆಟಾಗಿ ಪ್ರಾಪರ್ಟಿ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗಿದೆ ಪ್ರಾಪರ್ಟಿ ಆ್ಯಕ್ಚುಲಿ. ಸೊ ಇನ್ನು ಹೈಲೈಟ್ಸ್ ಬಗ್ಗೆ ಹೇಳಬೇಕಂದ್ರೆ, ನಿಮಗೆ ಈ ಕಡೆ ದೊಡ್ಡಬಳ್ಳಾಪುರ ರೋಡ್ಗೆ ತುಂಬ ಹತ್ತಿರ ಆಗುತ್ತೆ, ರಾಜನಕುಂಟೆಗೆ ತುಂಬ ಹತ್ತಿರ ಆಗುತ್ತೆ. ಸೊ ಇನ್ನು ಹೆಸರುಘಟ್ಟಗೆ ತುಂಬ ಹತ್ತಿರ ಆಗುತ್ತೆ, ಈ ಕಡೆ ಜಾಲಹಳ್ಳಿ ಕ್ರಾಸ್ಗೂ ತುಂಬ ಹತ್ತಿರ ಆಗುತ್ತೆ, ಇನ್ನು ವಿದ್ಯಾರಣ್ಯಪುರಗೂ ತುಂಬ ಹತ್ತಿರ ಆಗುತ್ತೆ, ಯಲಹಂಕಗೂ ತುಂಬ ಹತ್ತಿರ ಆಗುತ್ತೆ. ಸೊ ಆ್ಯಂಡ್ ನಿಮಗೆ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ಎಲ್ಲ ಕಡೆ ಬಸ್ ಫೆಸಿಲಿಟೀಸ್ ಇದೆ. ನಿಮಗೆ CMC ವಾಟರ್ ಇದೆ. ಸೊ ಸಫಿಷಿಯೆಂಟ್ ನಿಮಗೆ ವಾಟರ್ದೇನು ಸಮಸ್ಯೆ ಇಲ್ಲ. ಆರಾಮಾಗಿ ನೀವು ಪ್ರಾಪರ್ಟಿನ ತೊಗೋಬೋದು, ನೋಡ್ಬೋದು. ಸೊ ಬನ್ನಿ, ಪ್ರಾಪರ್ಟಿನ ವಿಸಿಟ್ ಮಾಡಿ. ಆ್ಯಂಡ್ ಮರಿದೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.